ಮಾಜಿ ಸಚಿವ ಶ್ರೀರಾಮುಲು ಬಂಡಾಯ ಎದ್ದಿರುವ ಇಫೆಕ್ಟು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮೇಲೆ ಆಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಬಲ ನಾಯಕ ಶ್ರೀರಾಮುಲು ಅವರ ವಿಚಾರದಲ್ಲಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಡ್ರಾಮಾಗಳಿಗೆ ವಾಲ್ಮೀಕಿ ಲೀಡರ್ಸ್ ಬಿಜೆಪಿ ಮೇಲೆ ಮುನಿಸಿಕೊಂಡಿದ್ದಾರೆ. ಪ್ರಮುಖ ವೋಟ್ ಬ್ಯಾಂಕ್ ವಾಲ್ಮೀಕಿ ಸಮುದಾಯ ರಾಮುಲುಗೆ ಅನ್ಯಾಯವಾದರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಎಲ್ಲಿವರೆಗೆ ಅಂತಂದ್ರೆ ಇಡೀ ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನ ಬಾಯ್ಕಾಟ್ ಮಾಡಿಬಿಡುತ್ತೆ ಅಂತ ವಾರ್ನ್ ಮಾಡಿದೆ. ಒಂದು ವಾರದ ಡೆಡ್ಲೈನ್ ಕೊಟ್ಟಿದ್ದಾರೆ ನಾಯಕರು. ಜನಾರ್ದನ್ ರೆಡ್ಡಿ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತು ಅಸಮಾಧಾನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಒಂದು ಕಡೆ ಸರ್ಕಸ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಈ ಕಡೆ ಶ್ರೀರಾಮುಲು ಬಿಜೆಪಿಯಿಂದ ಹೋಗ್ತಾರಂತೆ, ಕಾಂಗ್ರೆಸ್ ಸೇರ್ತಾರಂತೆ ಅನ್ನುವ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರ ಬಳ್ಳಾರಿಯ ಮನೆಯಲ್ಲಿ ಅದು ಚರ್ಚೆ ಆಗ್ತಿದೆ. ಕೈ ಹಿಡಿದ್ರೆ ಒಂದು ವೇಳೆ ಕರ್ನಾಟಕ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಇಡೀ ಒಂದು ಸಮುದಾಯ, ರಾಜ್ಯದ ಪ್ರಬಲ ಸಮುದಾಯಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವ ವಾಲ್ಮೀಕಿ ನಾಯಕ ಸಮುದಾಯ ಬಿಜೆಪಿಯ ಕೈ ಬಿಡುತ್ತೆ, ನಾವು ಬಿಜೆಪಿಯನ್ನು ಕೈ ಬಿಟ್ಬಿಡ್ತೀವಿ, ಬಾಯ್ಕಾಟ್ ಮಾಡಿಬಿಡ್ತೀವಿ ಅನ್ನುವ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. 1 ವಾರಗಳ ಗಡುವು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿಯನ್ನು ಉಚ್ಚಾಟನೆ ಮಾಡಬೇಕು ಅಂತ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ವಾಲ್ಮೀಕಿ ನಾಯಕರು, ವಾಲ್ಮೀಕಿ ಲೀಡರ್ಸ್ಗಳು ಈಗ ಬಿಜೆಪಿ ಮೇಲೆ ಮುನಿಸ್ಕೊಂಡಿರೋದು ಇದೆಲ್ಲೋ ಪೊಲಿಟಿಕಲ್ಲು ಅಂತ ಅನಿಸುತ್ತಾ? ಎಲ್ಲೋ ಒಂದು ಕಡೆ ಶ್ರೀರಾಮುಲು ಅವರು ತಮ್ಮ ಸಮುದಾಯವನ್ನು ಇಟ್ಟುಕೊಂಡು ಬಿಜೆಪಿಯನ್ನು ಎಚ್ಚರಿಸುವ ಅಥವಾ ಬಿಜೆಪಿಗೆ ಥ್ರೆಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ? ಏನು ಹೇಳ್ತಾರೆ ವಾಲ್ಮೀಕಿ ನಾಯಕರು, ವಾಲ್ಮೀಕಿ ಲೀಡರ್ಸ್? ಪ್ರಣೂತ್, ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿ ಒಳಬೇಗಿದುಗಳು ಜಾಸ್ತಿ ಆಗ್ತಾ ಇದೆ. ರೆಡ್ಡಿ ವರ್ಸಸ್ ರಾಮುಲು ಅಂತೇಳಿ ಹೊರಮಟ್ಟಕ್ಕೆ ಕಾಣಿಸ್ತಾ ಇದೆ, ಆದರೆ ಒಳಮಟ್ಟಕ್ಕೆ ಬೇರೆ ರೀತಿಯಾಗಿರ್ತಕ್ಕ ಸ್ವರೂಪಗಳನ್ನು ಕಳಿಸ್ಕೊಳ್ತಾ ಇದೆ. ಅದೇ ರೀತಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಕೂಡ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ ಹಿಂದೆ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧವಾಗಿ ಹಣಬಲ ತೋಳುಬಲದ ವಿಚಾರ ಮಾತಾಡಿದಾಗಲೂ ಕೂಡ ಬಿಜೆಪಿ ಹೈಕಮಾಂಡ್ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಆದರೆ ರೆಡ್ಡಿ ವರ್ಸಸ್ ರಾಮುಲು ಅಂತ ಹೇಳಿದಾಗ ತಕ್ಷಣವಾಗಿ ದೆಹಲಿಗೆ ಬನ್ನಿ ಅಂತೇಳಿ ರಾಮುಲು ಅವರು ಹೇಳ್ತು. ಆದರೆ ವಿಜೇಂದ್ರ ಪ್ರಕರಣದಲ್ಲಿ, ಅದೇ ರೀತಿ ಯತ್ನಾಳ್ ಪ್ರಕರಣದಲ್ಲಿ ಹೈಕಮಾಂಡ್ ಇಷ್ಟು ಮಟ್ಟಿಗೆ ಇಂಟರ್ಫಿಯರ್ ಆಗಿ ಇಷ್ಟು ಬೇಗ ಡಿಸಿಷನ್ ತೆಗೆದುಕೊಂಡಿರಲಿಲ್ಲ. ಕಾರಣ ಇಷ್ಟೇ, ಬಿಜೆಪಿಯನ್ನು ಸತತವಾಗಿ ವಾಲ್ಮೀಕಿ ನಾಯಕ ಸಮುದಾಯ ಒಂದು ಬೆಂಬಲಿಸ್ಕೊಂಡು ಬಂದಿದೆ. ಚುನಾವಣೆಯಲ್ಲೂ ಕೂಡ ಗೊತ್ತಾಗುತ್ತೆ, ಕಲ್ಯಾಣ ಕರ್ನಾಟಕ ಅದೇ ರೀತಿಯಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯ ಇದೆ. ಹೀಗಾಗಿ ಶ್ರೀರಾಮುಲು ಅದರ ಅತ್ಯುನ್ನತ ನಾಯಕ ಅಂತೇಳಿ ಎಲ್ಲರೂ ಕೂಡ ಕರೀಬಹುದು. ಹೀಗಾಗಿ ಅಷ್ಟು ಮಟ್ಟಿಗೆ ಪ್ರಭಾವ ಆ ಸಮುದಾಯದಲ್ಲಿದೆ. ಈಗ ಶ್ರೀರಾಮುಲು ಅವರು ಡಿಸ್ಟರ್ಬ್ ಆಗಿದ್ದಾರೆ, ಶ್ರೀರಾಮುಲು ಅವರಿಗೆ ಅಸಮಾಧಾನ ತಲೆದೋರ್ತಾ ಇದೆ. ಹೀಗಾಗಿ ವಾಲ್ಮೀಕಿ ಸಮುದಾಯ ಬಿಜೆಪಿ ಮೇಲೆ ಮುನಿಸಿಕೊಂಡಿದೆ. ನಿನ್ನೆ ವಾಲ್ಮೀಕಿ ಸಮುದಾಯದ ನಾಯಕರು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಸುದ್ದಿಗೋಷ್ಠಿ ಮಾಡಿ ಬಿಜೆಪಿ ನಾಯಕರು ನೇರವಾಗಿ ಹೇಳ್ತಾರೆ, ನೀವು ಬೇರೆ ಬೇರೆಯವರನ್ನ ಸೋತಾಗ ಅವ್ರನ್ನ ಸಚಿವ MLC ಮಾಡಿ ಅದಾದ DCM ಮಾಡ್ತೀರಿ, ಬೇರೆ ಬೇರೆ ಹುದ್ದೆಯನ್ನು ಕೂಡ ಕೊಡ್ತೀರಿ. ಆದರೆ ಶ್ರೀರಾಮುಲು ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಂತೂ 5 ಲಕ್ಷವನ್ನು ಸೇರಿಸಿ ಸಮಾವೇಶವನ್ನು ಮಾಡಿದರು. ಹೀಗಾಗಿ ದೊಡ್ಡ ದೊಡ್ಡ ಸಮಾವೇಶ ಮಾಡಿದ್ದು ಪಕ್ಷಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಬಾರಿ ಸೋತರು ಅಂತೇಳಿ ಅವ್ರನ್ನ ಅವಮಾನಿಸೋದು, ಅವ್ರನ್ನ ಕಡೆಗಣಿಸೋದು ಬೇರೆ ಯಾವುದೇ ನಾಯಕರ ಮೂಲಕವಾಗಿ ಅವ್ರಿಗೆ ಬಯಸೋ ಸರಿಯಾಗಲ್ಲ. ಹೀಗಾಗಿ ಶ್ರೀರಾಮುಲು ಅವರು ರಾಜ್ಯಸಭೆ ಮೆಂಬರ್ ಮಾಡಿ ಅದಾದ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಅವ್ರಿಗೆ ಹುದ್ದೆ ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರನ್ನು ತೆಗಳ್ತಾ ಇದ್ದಾರೆ. ಹೀಗಾಗಿ ನೇರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ವಾಲ್ಮೀಕಿ ಸಮುದಾಯ ಬಿಜೆಪಿ ವಿರುದ್ಧನೇ ಸೆಡ್ಡು ಹೊಡೆದಿದೆ. ಏನಾದರೂ 2 ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನೇ ಬೈಕಾಟ್ ಮಾಡುತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ಯಾವ ರೀತಿ ಅಸಮಾಧಾನವನ್ನು ಹೋಗಲಾಡಿಸ್ತಾರೆ, ಅಸಮಾಧಾನ ಬಗೆಹರಿಸ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಹಸ್ತವಾಗಿ ರೆಡ್ಡಿ ಮತ್ತು ರಾಮುಲು ಅವರ ನಡುವೆ ಸಂಧಾನ ಮಾಡಲಿಕ್ಕೆ ಹೊರಟಿದೆ. ಹೀಗಾಗಿ ಸಂಧಾನ ಸಕ್ಸಸ್ ಆದರೆ ಮಾತ್ರ ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನು ಕೈ ಹಿಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದ ಪ್ರಮುಖ ಸಮುದಾಯದಲ್ಲಿ ಒಂದಾದ ವಾಲ್ಮೀಕಿ ಸಮುದಾಯ ಏನಾದರೂ ಬಿಜೆಪಿ ಕೈ ಬಿಟ್ಟರೆ ಬಿಜೆಪಿಗೆ ನಿಜಕ್ಕೂ ಕೂಡ ಥ್ರೆಟ್ ಅಂತ ಹೇಳಿ ಭಾವಿಸಬೇಕಾಗುತ್ತೆ. ಹೀಗಾಗಿ ಇದನ್ನು ಯಾವ ರೀತಿ ಬಿಜೆಪಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದನ್ನೇ ಇಲ್ಲಿ ಕುತೂಹಲದ ವಿಚಾರ. ಪ್ರಣೂತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.